ಈಗಾಗಲೇ ಒಂದು ಕಾಂಗ್ರೆಸ್ ಸರ್ಕಾರದ ಮೇಲೆ ಬಹುತರವಾದಂಥ ಒಂದು ಆರೋಪ ಇದೆ. ಅದೇನಂತಂದರೆ ಏನು ಮುಸ್ಲಿಮನ್ನು ಓಲೈಕೆ ಮಾಡುವಂಥ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರು ಹೇಳುವಂಥ ಮಾತಾಗಿದೆ. ಆದರೆ ಅದಕ್ಕೆ ಉದಾಹರಣೆ ಹೇಳುವಂತೆ ಏನಂತಂದರೆ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನಲ್ಲಿರ್ತಕ್ಕಂಥ ಗಲಗಲಿ ಪಟ್ಟಣದಲ್ಲಿಯೂ ಕೂಡ ಏನು ಕೇವಲ 5 ಅಂಗನವಾಡಿಗಳಿದೆ. 5 ಅಂಗನವಾಡಿಗಳಲ್ಲಿ ಈಗಾಗಲೇ ಏನು ಶಿಕ್ಷಕರನ್ನು ನೇಮಕಾತಿ ಮಾಡಿದಲ್ಲಿ ಅದರಲ್ಲಿ 4 ಜನ ಒಂದು ಮುಸ್ಲಿಂ ಯುವತಿಯರನ್ನೇ ಕೂಡ ಈ ಶಿಕ್ಷಕರನ್ನು ಆಯ್ಕೆ ಮಾಡಲಾಗಿದೆ. ಆದರೆ ಒಂದು SC ಸೀಟನ್ನು ಮಾತ್ರ ಆಯ್ಕೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ಇದರಲ್ಲಿ ರಾಜಕೀಯ ಅಡಗಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಹಿಂದೂ ಪರ ಸಂಘಟನೆಕಾರರು ಹೇಳುವಂಥ ಮಾತಾಗಿದೆ. ಈ ಹಿನ್ನೆಲೆಯಲ್ಲಿ ನಾವೀಗ ಗಲಗಲಿ ಗ್ರಾಮದಲ್ಲಿರ್ತಕ್ಕಂಥ ಅಂಗನವಾಡಿ ಕೇಂದ್ರಕ್ಕೆ ಬಂದಿವಿ. ಇಲ್ಲಿ ಸಾಕಷ್ಟು ಹಿಂದೂ ಪರ ಒಂದು ಏನು ಸಂಘಟನೆಕಾರರು ನಮ್ಮ ಜೊತೆಗಿದ್ದಾರೆ. ಯಾವ ರೀತಿ ಇಲ್ಲಿ ಸಮಸ್ಯೆ ಆಗ್ತಾ ಇದೆ, ಏನಾಗಿದೆ ಅನ್ನೋದನ್ನು ನೇರವಾಗಿ ಅವರಿಂದನೇ ಕೇಳಿ ತಿಳಿಯೋಣ. ನಮಸ್ಕಾರ ವೀರೇಶ್ ಅವರೇ. ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಏನಾಗ್ತಾ ಇದೆ ಇಲ್ಲಿ ಗಲಗಲಿ ಗ್ರಾಮದಲ್ಲಿ ಎಲ್ಲ ಅಂಗನವಾಡಿ ಟೀಚರ್ಗಳಲ್ಲಿ ಮುಸ್ಲಿಮ್ಸ್ ಮಹಿಳಾ ಅಭ್ಯರ್ಥಿಗಳನ್ನೇ ಭರ್ತಿ ಮಾಡಿದ್ದಾರೆ. ಒಂದು SC ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಹಿಂದೂಗಳ ಮಕ್ಕಳ ಜನಸಂಖ್ಯೆ ಜಾಸ್ತಿ ಇರುವಾಗ ಇವು ಯಾವ ರೀತಿ ಸರ್ಕಾರ ಈ ನಿರ್ಧಾರ ಕೈಗೊಂಡೈತೆ ಗೊತ್ತಿಲ್ಲ. ಇವರು ರಾಜಕೀಯ ಓಲೈಕೆ ಅತಿಯಾದಂಥ ಓಲೈಕೆ ಮುಸ್ಲಿಮರ ಓಲೈಕೆಯಾಗಿ ಅತಿಯಾಯಿತು ಸರ್ಕಾರದು. ಈ ರೀತಿಯಿಂದಲೇ ಹಿಂದೂಗಳಲ್ಲೂ ಅಲ್ಪಸಂಖ್ಯಾತರಿದ್ದಾರೆ, ಅವರಿಗೂ ಬರಿ ಬೀಳ್ತೈತೆ. ಅದರಲ್ಲಿ ಹಿಂದೂಗಳಲ್ಲೂ ಬಡವರಿದ್ದಾರೆ, ಅವರು ಸರ್ಕಾರ ಕಣ್ಣಿಗೆ ಕಾಣ್ತಾ ಇಲ್ಲ. ಹೀಗಾಗಿ ಈಗ ಇಲ್ಲಿ ಮಕ್ಕಳ ಸಂಖ್ಯೆ ಎಷ್ಟು, ಅದರ ಮುಸ್ಲಿಮ್ಸ್ ಎಷ್ಟು ಅದಾರ, ಯಾಕೆ ನೀವು ವಿರೋಧ ಮಾಡಕ್ಕೆ? ಈ ಅಂಗನವಾಡಿಯಲ್ಲಿ ಟೋಟಲ್ ಮಕ್ಕಳ ಸಂಖ್ಯೆ 16 ಟೋಟಲು. ಅದರಲ್ಲಿ ಮುಸ್ಲಿಮ್ಸ್ 4, ಇನ್ನು ಉಳಿದ 12 ಹಿಂದೂಗಳಿದ್ದಾರೆ. ಈ 4 ವಿದ್ಯಾರ್ಥಿಗಳಿಗೋಸ್ಕರ ಇಲ್ಲಿ ಉರ್ದು ಭಾಷೆ ಬಲ್ಲವರಂಥ ಮಹಿಳೆಯರನ್ನೇ ಯಾಕೆ ಆಯ್ಕೆ ಮಾಡ್ಬೇಕಾಗಿ ಸರ್ಕಾರಕ್ಕಂಥ ಅವಶ್ಯಕತೆ ಏನಿತ್ತು? ನಾವು ಇಲ್ಲಿ ಹಿಂದೂಗಳಿಗೆ ಹಂಗಾರೆ ಮಕ್ಕಳಿಗೆ ಹಂಗಾರೆ ಉರ್ದು ಹೇರಿಕೆ ಮಾಡ್ತಾ ಇದೆ ಸರ್ಕಾರ. 11 ಮಕ್ಕಳು ಹಿಂದೂ ಮಕ್ಕಳದಾವ, 4 ಮಕ್ಕಳು ಮುಸ್ಲಿಮ್ ಅದಾವ. ಆದರೆ ಇಲ್ಲಿ ಉರ್ದು ಶಿಕ್ಷಕರು ನೇಮಕಾತ ಮಾಡಿದಾರೆ ಅನ್ನೋದು ನಿಮ್ಮ ವಾದ. ಇದಕ್ಕೆ ಮುಂದೆ ನಿಮ್ಮ ಹೋರಾಟ ಹೆಂಗಿರುತ್ತೆ? ಇದಕ್ಕೆ ಮುಂದೆ ನಮ್ಮದು ಹೋರಾಟ ತಾಲೂಕಾ ಅಧಿಕಾರಿಗಳಿಗೊಂದು ಮನವಿ ಸಲ್ಲಿಸ್ತೇವೆ. ತಾಲೂಕು ಅಧಿಕಾರಿಗಳು ಅದನ್ನು ರೆಡಿ ಮಾಡಿದ್ದೀವಿ. ಆ ಸರ್ಕಾರ ಅದಕ್ಕೇನು ನಿರ್ಣಯ ಮಾಡ್ತೈತಿ ಅದನ್ನು ನೋಡ್ತೀವಿ. ಅದನ್ನು ಮುಂದಿನ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ತೈತಿ ಅದ್ರ ಮೇಲೆ ನಾವು ಒಂದು ಉಗ್ರ ಹೋರಾಟ ಮಾಡ್ಬೇಕಂತೇಳಿ ಇದೆ. ಮತ್ತು ಅಂಗನವಾಡಿಗಳಲ್ಲಿ ಏನಿದೆ ಸರ್ಕಾರ ಇದನ್ನು ಬೇಗನೆ ಇದನ್ನು ರದ್ದುಪಡಿಸಲಿಲ್ಲ ಅಂದರೆ ಮುಂದಿನಂಥ ಅಂಗನವಾಡಿಯಲ್ಲಿ ನಮ್ಮ ಹಿಂದೂ ಮಕ್ಕಳನ್ನು ಅಂಗನವಾಡಿಗಳಿಗೆ ಕಳಿಸುವಂಥ ಅವಶ್ಯಕತೆ ನಮಗಿಲ್ಲ. ನಮ್ಮದೇ ಆದಂಥ ಒಬ್ಬರು ಟೀಚರನ್ನು ನೇಮಕ ಮಾಡ್ಕೊಂಡು ನಮ್ಮದೇ ಅಂಥ ಮಠ ಮಂದಿರಗಳಲ್ಲಿ ಶಿಕ್ಷಣ ಹೇಳುವಂಥ ವ್ಯವಸ್ಥೆ ಕೂಡ ನಾವು ಈಗಾಗಲೇ ಮಠದಲ್ಲೇ ಕೂಡ ಈ ಅಂಗನವಾಡಿ ನಡೆಯುವಂಥದ್ದು. ಈ ಮಠದಲ್ಲೇ ಅಂಗನವಾಡಿ ನಡೀತಿರ್ಬೇಕಾದ್ರೆ ಕೂಡ ಇಲ್ಲಿ ಉರ್ದು ಶಿಕ್ಷಕರ ನೇಮಕಾತಿ ಮಾಡುವಂಥದ್ದು, ಜೊತೆಗೆ ಹಿಂದೂ ಮಕ್ಕಳು ಹೆಚ್ಚಿದ್ರೂ ಕೂಡ ಮುಸ್ಲಿಂ ಒಂದು ಏನು ಅಲ್ಪಸಂಖ್ಯಾತರ ನೇಮಕ ಮಾಡುವಂಥದ್ದು ಭಾಳಷ್ಟು ಗೊಂದಲ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಧಿಕಾರಿಗಳಂತೀರ? ಅಧಿಕಾರಿಗಳು ಗೊಂದಲ ಮಾಡೇ ಬಿಟ್ಟಿದ್ದಾರೆ ಈಗ ಆಲ್ರೆಡಿ. ಅದಕ್ಕೆ ಅವರಿಗೆ ಗೊತ್ತಿದೆ ಈಗ ರಾಜ್ಯದಲ್ಲಿ ಕೆಲವೊಂದು ಘಟನೆಗಳನ್ನು ನಡೆದಿದ್ದಾವೆ. ಅವು ಇವತ್ತೆಲ್ಲ ಘಟನೆಗಳಿದೆ. ಇವು ಮುಸ್ಲಿಮ್ಸ್ ನಮ್ಮ ಮಕ್ಕಳನ್ನು ತೋತಾರೆ, ಅವರು ಧರ್ಮದ ಪಾಲನೆ ಅವ್ರು ಮಾಡ್ತಾರೆ. ಇಲ್ಲಿ ಹಿಂದೂ ಮಠದಗಳು ಬಂದು ಏನಾದ್ರು ಮಾಡಿದ್ದಾರೆ. ಮುಂದೆ 5 ಘಟನೆಗೂ ಒಂದು ಕಾರಣನೂ ಸರ್ಕಾರ ಅವಕಾಶ ಮಾಡಿಕೊಡ್ತಾ ಇದೆ ಅನ್ನಿಸ್ತಾ ಇದೆ. ಒಟ್ಟಾರೆಯಾಗಿ ಇಲ್ಲಿ ಹಿಂದೂ ಪರ ಸಂಘಟನೆಕಾರರು ಹೇಳುವಂಥ ಮಾತೇನಂತಂದರೆ ಏನು ಗಲಗಲಿಯ ಒಂದು ಗ್ರಾಮದಲ್ಲಿ ಸಾಕಷ್ಟು ಒಂದು ಮಕ್ಕಳು ಕೂಡ ಹಿಂದೂ ಮಕ್ಕಳಿದ್ದಾರೆ. ಆದರೆ ಇಲ್ಲಿ ಸ್ವಲ್ಪ ಜನ ಮಾತ್ರ ಮುಸ್ಲಿಂ ಇರಬೇಕಾದ್ರೆ ಇಲ್ಲಿ ಎಲ್ಲ ಒಂದು 4 ಅಂಗನವಾಡಿ ಕೇಂದ್ರಗಳಲ್ಲಿ ಕೂಡ ಏನು ಉರ್ದು ಬಲ್ಲಂಥ ಶಿಕ್ಷಕರನ್ನು ನೇಮಕಾತ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಇವರ ಒಂದು ಪ್ರಶ್ನೆ ಆಗಿದೆ. ಇನ್ನು ಮುಂದಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಸಮಾನತೆಯ ದೃಷ್ಟಿಯಿಂದ ಎಲ್ಲವನ್ನು ಇಲ್ಲಿ ಯಾವುದೇ ಒಂದು ಕೋಮುಗಲಭೆ ಆಗಲಾರ್ದಂಗೆ ನೋಡ್ಕೋಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡ ಒಂದು ಮಾತಾಗಿದೆ. ಕ್ಯಾಮ್ರಾಮನ್ ಮಾದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಈಗಾಗಲೇ ಒಂದು ಕಾಂಗ್ರೆಸ್ ಸರ್ಕಾರದ ಮೇಲೆ ಬಹುತರವಾದಂಥ ಒಂದು ಆರೋಪ ಇದೆ. ಅದೇನಂತಂದರೆ ಏನು ಮುಸ್ಲಿಮನ್ನು ಓಲೈಕೆ ಮಾಡುವಂಥ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರು ಹೇಳುವಂಥ ಮಾತಾಗಿದೆ. ಆದರೆ ಅದಕ್ಕೆ ಉದಾಹರಣೆ ಹೇಳುವಂತೆ ಏನಂತಂದರೆ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನಲ್ಲಿರ್ತಕ್ಕಂಥ ಗಲಗಲಿ ಪಟ್ಟಣದಲ್ಲಿಯೂ ಕೂಡ ಏನು ಕೇವಲ 5 ಅಂಗನವಾಡಿಗಳಿದೆ. 5 ಅಂಗನವಾಡಿಗಳಲ್ಲಿ ಈಗಾಗಲೇ ಏನು ಶಿಕ್ಷಕರನ್ನು ನೇಮಕಾತಿ ಮಾಡಿದಲ್ಲಿ ಅದರಲ್ಲಿ 4 ಜನ ಒಂದು ಮುಸ್ಲಿಂ ಯುವತಿಯರನ್ನೇ ಕೂಡ ಈ ಶಿಕ್ಷಕರನ್ನು ಆಯ್ಕೆ ಮಾಡಲಾಗಿದೆ. ಆದರೆ ಒಂದು SC ಸೀಟನ್ನು ಮಾತ್ರ ಆಯ್ಕೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ಇದರಲ್ಲಿ ರಾಜಕೀಯ ಅಡಗಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಹಿಂದೂ ಪರ ಸಂಘಟನೆಕಾರರು ಹೇಳುವಂಥ ಮಾತಾಗಿದೆ. ಈ ಹಿನ್ನೆಲೆಯಲ್ಲಿ ನಾವೀಗ ಗಲಗಲಿ ಗ್ರಾಮದಲ್ಲಿರ್ತಕ್ಕಂಥ ಅಂಗನವಾಡಿ ಕೇಂದ್ರಕ್ಕೆ ಬಂದಿವಿ. ಇಲ್ಲಿ ಸಾಕಷ್ಟು ಹಿಂದೂ ಪರ ಒಂದು ಏನು ಸಂಘಟನೆಕಾರರು ನಮ್ಮ ಜೊತೆಗಿದ್ದಾರೆ. ಯಾವ ರೀತಿ ಇಲ್ಲಿ ಸಮಸ್ಯೆ ಆಗ್ತಾ ಇದೆ, ಏನಾಗಿದೆ ಅನ್ನೋದನ್ನು ನೇರವಾಗಿ ಅವರಿಂದನೇ ಕೇಳಿ ತಿಳಿಯೋಣ. ನಮಸ್ಕಾರ ವೀರೇಶ್ ಅವರೇ. ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಏನಾಗ್ತಾ ಇದೆ ಇಲ್ಲಿ ಗಲಗಲಿ ಗ್ರಾಮದಲ್ಲಿ ಎಲ್ಲ ಅಂಗನವಾಡಿ ಟೀಚರ್ಗಳಲ್ಲಿ ಮುಸ್ಲಿಮ್ಸ್ ಮಹಿಳಾ ಅಭ್ಯರ್ಥಿಗಳನ್ನೇ ಭರ್ತಿ ಮಾಡಿದ್ದಾರೆ. ಒಂದು SC ಮಾಡಿದ್ದಾರೆ.
ಹಾಗಾಗಿ ಇಲ್ಲಿ ಹಿಂದೂಗಳ ಮಕ್ಕಳ ಜನಸಂಖ್ಯೆ ಜಾಸ್ತಿ ಇರುವಾಗ ಇವು ಯಾವ ರೀತಿ ಸರ್ಕಾರ ಈ ನಿರ್ಧಾರ ಕೈಗೊಂಡೈತೆ ಗೊತ್ತಿಲ್ಲ. ಇವರು ರಾಜಕೀಯ ಓಲೈಕೆ ಅತಿಯಾದಂಥ ಓಲೈಕೆ ಮುಸ್ಲಿಮರ ಓಲೈಕೆಯಾಗಿ ಅತಿಯಾಯಿತು ಸರ್ಕಾರದು. ಈ ರೀತಿಯಿಂದಲೇ ಹಿಂದೂಗಳಲ್ಲೂ ಅಲ್ಪಸಂಖ್ಯಾತರಿದ್ದಾರೆ, ಅವರಿಗೂ ಬರಿ ಬೀಳ್ತೈತೆ. ಅದರಲ್ಲಿ ಹಿಂದೂಗಳಲ್ಲೂ ಬಡವರಿದ್ದಾರೆ, ಅವರು ಸರ್ಕಾರ ಕಣ್ಣಿಗೆ ಕಾಣ್ತಾ ಇಲ್ಲ. ಹೀಗಾಗಿ ಈಗ ಇಲ್ಲಿ ಮಕ್ಕಳ ಸಂಖ್ಯೆ ಎಷ್ಟು, ಅದರ ಮುಸ್ಲಿಮ್ಸ್ ಎಷ್ಟು ಅದಾರ, ಯಾಕೆ ನೀವು ವಿರೋಧ ಮಾಡಕ್ಕೆ? ಈ ಅಂಗನವಾಡಿಯಲ್ಲಿ ಟೋಟಲ್ ಮಕ್ಕಳ ಸಂಖ್ಯೆ 16 ಟೋಟಲು. ಅದರಲ್ಲಿ ಮುಸ್ಲಿಮ್ಸ್ 4, ಇನ್ನು ಉಳಿದ 12 ಹಿಂದೂಗಳಿದ್ದಾರೆ. ಈ 4 ವಿದ್ಯಾರ್ಥಿಗೋಸ್ಕರ ಇಲ್ಲಿ ಉರ್ದು ಭಾಷೆ ಬಲ್ಲವರಂಥ ಮಹಿಳೆಯರನ್ನೇ ಯಾಕೆ ಆಯ್ಕೆ ಮಾಡ್ಬೇಕಾಗಿ ಸರ್ಕಾರಕ್ಕೆ ಅಂತ ಅವಶ್ಯಕತೆ ಏನಿತ್ತು? ನಾವು ಇಲ್ಲಿ ಹಿಂದೂಗಳಿಗೆ ಮಕ್ಕಳಿಗೆ ಉರ್ದು ಹೇರಿಕೆ ಮಾಡ್ತಾ ಇದೆ ಸರ್ಕಾರ. 11 ಮಕ್ಕಳು ಹಿಂದೂ ಮಕ್ಕಳದಾವ, 4 ಮಕ್ಕಳು ಮುಸ್ಲಿಮ್ ಅದಾವ. ಆದರೆ ಇಲ್ಲಿ ಉರ್ದು ಶಿಕ್ಷಕರು ನೇಮಕಾತ ಮಾಡಿದಾರೆ ಅನ್ನೋದು ನಿಮ್ಮ ವಾದ. ಇದಕ್ಕೆ ಮುಂದೆ ನಿಮ್ಮ ಹೋರಾಟ ಹೆಂಗಿರುತ್ತೆ? ಇದಕ್ಕೆ ಮುಂದೆ ನಮ್ಮದು ಹೋರಾಟ ತಾಲೂಕಾ ಅಧಿಕಾರಿಗಳಿಗೊಂದು ಮನವಿ ಸಲ್ಲಿಸ್ತೇವೆ. ತಾಲೂಕು ಅಧಿಕಾರಿಗಳು ಅದನ್ನು ರೆಡಿ ಮಾಡಿದ್ದೀವಿ. ಆ ಸರ್ಕಾರ ಅದಕ್ಕೇನು ನಿರ್ಧಾರ ಮಾಡ್ತೈತಿ ಅದನ್ನು ನೋಡ್ತೀವಿ. ಅದನ್ನು ಮುಂದಿನ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ತೈತಿ ಅದ್ರ ಮೇಲೆ ನಾವು ಒಂದು ಉಗ್ರ ಹೋರಾಟ ಮಾಡ್ಬೇಕಂತೇಳಿ ಇದೆ. ಮತ್ತು ಅಂಗನವಾಡಿಗಳಲ್ಲಿ ಏನಿದೆ, ಸರ್ಕಾರ ಇದನ್ನು ಬೇಗನೆ ಇದನ್ನು ರದ್ದುಪಡಿಸಲಿಲ್ಲ ಅಂದರೆ ಮುಂದಿನಂಥ ಅಂಗನವಾಡಿಯಲ್ಲಿ ನಮ್ಮ ಹಿಂದೂ ಮಕ್ಕಳನ್ನು ಅಂಗನವಾಡಿಗಳಿಗೆ ಕಳಿಸುವಂಥ ಅವಶ್ಯಕತೆ ನಮಗಿಲ್ಲ. ನಮ್ಮದೇ ಆದಂಥ ಒಬ್ಬರು ಟೀಚರನ್ನು ನೇಮಕ ಮಾಡಿಕೊಂಡು ನಮ್ಮದೇ ಅಂತ ಮಠ ಮಂದಿರಗಳಲ್ಲಿ ಶಿಕ್ಷಣ ಹೇಳುವಂಥ ವ್ಯವಸ್ಥೆ ಕೂಡ ನಾವು ಈಗಾಗಲೇ ಮಠದಲ್ಲೇ ಕೂಡ ಈ ಅಂಗನವಾಡಿ ನಡೆಯುವಂಥದ್ದು. ಈ ಮಠದಲ್ಲೇ ಅಂಗನವಾಡಿ ನಡೀತಿರ್ಬೇಕಾದ್ರೆ ಕೂಡ ಇಲ್ಲಿ ಉರ್ದು ಶಿಕ್ಷಕರ ನೇಮಕಾತಿ ಮಾಡುವಂಥದ್ದು, ಜೊತೆಗೆ ಹಿಂದೂ ಮಕ್ಕಳು ಹೆಚ್ಚಿದ್ರೂ ಕೂಡ ಮುಸ್ಲಿಂ ಒಂದು ಏನು ಅಲ್ಪಸಂಖ್ಯಾತರ ನೇಮಕ ಮಾಡುವಂಥದ್ದು ಭಾಳಷ್ಟು ಗೊಂದಲ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಧಿಕಾರಿಗಳಂತೀರ? ಅಧಿಕಾರಿಗಳು ಗೊಂದಲ ಮಾಡೇ ಬಿಟ್ಟಿದ್ದಾರೆ ಈಗ ಆಲ್ರೆಡಿ. ಅದಕ್ಕೆ ಅವರಿಗೆ ಗೊತ್ತಿದೆ ಈಗ ರಾಜ್ಯದಲ್ಲಿ ಕೆಲವೊಂದು ಘಟನೆಗಳು ನಡೆದಿದ್ದಾವೆ. ಇವತ್ತರ ಘಟನೆಗಳಿದೆ. ಇವು ಮುಸ್ಲಿಮ್ಸ್ ಹೆಣ್ಮಕ್ಳನ್ನು ತೋತಾರೆ, ಅವರು ಧರ್ಮದ ಪಾಲನೆ ಅವ್ರು ಮಾಡ್ತಾರೆ. ಇಲ್ಲಿ ಹಿಂದೂ ಮಠಗಳು ಬಂದು ಏನಾರು ಮಾಡಿದ್ದಾರೆ. ಮುಂದೆ 5 ಘಟನೆಗೂ ಒಂದು ಕಾರಣನೂ ಸರ್ಕಾರ ಅವಕಾಶ ಮಾಡಿಕೊಡ್ತಾ ಇದೆ ಅನಿಸ್ತಾ ಇದೆ. ಒಟ್ಟಾರೆಯಾಗಿ ಇಲ್ಲಿ ಹಿಂದೂ ಪರ ಸಂಘಟನೆಕಾರರು ಹೇಳುವಂಥ ಮಾತೇನಂತಂದರೆ, ಏನು ಗಲಗಲಿ ಒಂದು ಗ್ರಾಮದಲ್ಲಿ ಸಾಕಷ್ಟು ಒಂದು ಮಕ್ಕಳು ಕೂಡ ಹಿಂದೂ ಮಕ್ಕಳಿದ್ದಾರೆ. ಆದರೆ ಇಲ್ಲಿ ಸ್ವಲ್ಪ ಜನ ಮಾತ್ರ ಮುಸ್ಲಿಂ ಇರಬೇಕಾದ್ರೆ ಇಲ್ಲಿ ಎಲ್ಲ 4 ಅಂಗನವಾಡಿ ಕೇಂದ್ರಗಳಲ್ಲಿ ಕೂಡ ಏನು ಉರ್ದು ಬಲ್ಲಂಥ ಶಿಕ್ಷಕರನ್ನು ನೇಮಕಾತ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಇವರ ಒಂದು ಪ್ರಶ್ನೆ ಆಗಿದೆ. ಇನ್ನು ಮುಂದಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಸಮಾನತೆಯ ದೃಷ್ಟಿಯಿಂದ ಎಲ್ಲವನ್ನು ಇಲ್ಲಿ ಯಾವುದೇ ಒಂದು ಕೋಮುಗಲಭೆ ಆಗಲಾರ್ದಂಗೆ ನೋಡ್ಕೋಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡ ಒಂದು ಮಾತಾಗಿದೆ. ಕ್ಯಾಮ್ರಾಮನ್ ಮಾಧ್ಯಮ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಈಗಾಗಲೇ ಒಂದು ಕಾಂಗ್ರೆಸ್ ಸರ್ಕಾರದ ಮೇಲೆ ಬಹುತರವಾದಂಥ ಒಂದು ಆರೋಪ ಇದೆ. ಅದೇನಂತಂದರೆ ಏನು ಮುಸ್ಲಿಮನ್ನು ಓಲೈಕೆ ಮಾಡುವಂಥ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರು ಹೇಳುವಂಥ ಮಾತಾಗಿದೆ. ಆದರೆ ಅದಕ್ಕೆ ಉದಾಹರಣೆ ಹೇಳುವಂತೆ ಏನಂತಂದರೆ, ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನಲ್ಲಿರ್ತಕ್ಕಂಥ ಗಲಗಲಿ ಪಟ್ಟಣದಲ್ಲಿಯೂ ಕೂಡ ಏನು ಕೇವಲ 5 ಅಂಗನವಾಡಿಗಳಿದೆ. 5 ಅಂಗನವಾಡಿಗಳಲ್ಲಿ ಈಗಾಗಲೇ ಏನು ಶಿಕ್ಷಕರನ್ನು ನೇಮಕಾತಿ ಮಾಡಿದಲ್ಲಿ ಅದರಲ್ಲಿ 4 ಜನ ಒಂದು ಮುಸ್ಲಿಂ ಯುವತಿಯರನ್ನೇ ಕೂಡ ಈ ಶಿಕ್ಷಕರನ್ನು ಆಯ್ಕೆ ಮಾಡಲಾಗಿದೆ. ಆದರೆ 1 SC ಸೀಟನ್ನು ಮಾತ್ರ ಆಯ್ಕೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ಇದರಲ್ಲಿ ರಾಜಕೀಯ ಅಡಗಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಹಿಂದೂ ಪರ ಸಂಘಟನೆಕಾರರು ಹೇಳುವಂಥ ಮಾತಾಗಿದೆ. ಈ ಹಿನ್ನೆಲೆಯಲ್ಲಿ ನಾವೀಗ ಗಲಗಲಿ ಗ್ರಾಮದಲ್ಲಿರ್ತಕ್ಕಂಥ ಅಂಗನವಾಡಿ ಕೇಂದ್ರಕ್ಕೆ ಬಂದಿವಿ. ಇಲ್ಲಿ ಸಾಕಷ್ಟು ಹಿಂದೂ ಪರ ಒಂದು ಏನು ಸಂಘಟನೆಕಾರರು ನಮ್ಮ ಜೊತೆಗಿದ್ದಾರೆ. ಯಾವ ರೀತಿ ಇಲ್ಲಿ ಸಮಸ್ಯೆ ಆಗ್ತಾ ಇದೆ, ಏನಾಗಿದೆ ಅನ್ನೋದನ್ನು ನೇರವಾಗಿ ಅವರಿಂದನೇ ಕೇಳಿ ತಿಳಿಯೋಣ. ನಮಸ್ಕಾರ ಇವರ ಶ್ಯಾಮರ, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಏನಾಗ್ತಾ ಇದೆ ಇಲ್ಲಿ ಗಲಗಲಿ ಗ್ರಾಮದಲ್ಲಿ ಎಲ್ಲ ಅಂಗನವಾಡಿ ಟೀಚರ್ಗಳಲ್ಲಿ ಮುಸ್ಲಿಮ್ಸ್ ಮಹಿಳಾ ಅಭ್ಯರ್ಥಿಗಳನ್ನೇ ಭರ್ತಿ ಮಾಡಿದ್ದಾರೆ, 1 SC ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಹಿಂದೂಗಳ ಮಕ್ಕಳ ಜನಸಂಖ್ಯೆ ಜಾಸ್ತಿ ಇರುವಾಗ ಇವು ಯಾವ ರೀತಿ ಸರ್ಕಾರ ಈ ನಿರ್ಧಾರ ಕೈಗೊಂಡೈತೆ ಗೊತ್ತಿಲ್ಲ. ಇವರು ರಾಜಕೀಯ ಓಲೈಕೆ ಅತಿಯಾದಂಥ ಓಲೈಕೆ ಮುಸ್ಲಿಮರ ಓಲೈಕೆಯಾಗಿ ಅತಿಯಾಯಿತು ಸರ್ಕಾರದು. ಈ ರೀತಿಯಿಂದಲೇ ಹಿಂದೂಗಳಲ್ಲೂ ಅಲ್ಪಸಂಖ್ಯಾತರಿದ್ದಾರೆ, ಅವರಿಗೂ ಬರಿ ಬೀಳ್ತೈತೆ. ಅದರಲ್ಲಿ ಹಿಂದೂಗಳಲ್ಲೂ ಬಡವರಿದ್ದಾರೆ, ಅವರು ಸರ್ಕಾರ ಕಣ್ಣಿಗೆ ಕಾಣ್ತಾ ಇಲ್ಲ. ಹೀಗಾಗಿ ಈಗ ಇಲ್ಲಿ ಮಕ್ಕಳ ಸಂಖ್ಯೆ ಎಷ್ಟು, ಅದರ ಮುಸ್ಲಿಮ್ಸ್ ಎಷ್ಟು ಅದಾರ, ಯಾಕೆ ನೀವು ವಿರೋಧ ಮಾಡಕ್ಕೆ? ಈ ಅಂಗನವಾಡಿಯಲ್ಲಿ ಟೋಟಲ್ ಮಕ್ಕಳ ಸಂಖ್ಯೆ 16 ಟೋಟಲು. ಅದರಲ್ಲಿ ಮುಸ್ಲಿಮ್ಸ್ 4, ಇನ್ನು ಉಳಿದ 12 ಹಿಂದೂಗಳಿದ್ದಾರೆ. ಈ 4 ವಿದ್ಯಾರ್ಥಿಗೋಸ್ಕರ ಇಲ್ಲಿ ಉರ್ದು ಭಾಷೆ ಬಲ್ಲವರಂಥ ಮಹಿಳೆಯರನ್ನೇ ಯಾಕೆ ಆಯ್ಕೆ ಮಾಡ್ಬೇಕಾಗಿ ಸರ್ಕಾರಕ್ಕೆ ಅಂತ ಅವಶ್ಯಕತೆ ಏನಿತ್ತು? ನಾವು ಇಲ್ಲಿ ಹಿಂದೂಗಳಿಗೆ ಮಕ್ಕಳಿಗೆ ಉರ್ದು ಹೇರಿಕೆ ಮಾಡ್ತಾ ಇದೆ ಸರ್ಕಾರ. 11 ಮಕ್ಕಳು ಹಿಂದೂ ಮಕ್ಕಳದಾವ, 4 ಮಕ್ಕಳು ಮುಸ್ಲಿಮ್ ಅದಾವ. ಆದರೆ ಇಲ್ಲಿ ಉರ್ದು ಶಿಕ್ಷಕರು ನೇಮಕಾತ ಮಾಡಿದಾರೆ ಅನ್ನೋದು ನಿಮ್ಮ ವಾದ. ಇದಕ್ಕೆ ಮುಂದೆ ನಿಮ್ಮ ಹೋರಾಟ ಹೆಂಗಿರುತ್ತೆ? ಇದಕ್ಕೆ ಮುಂದೆ ನಮ್ಮದು ಹೋರಾಟ ತಾಲೂಕಾ ಅಧಿಕಾರಿಗಳಿಗೊಂದು ಮನವಿ ಸಲ್ಲಿಸ್ತೇವೆ. ತಾಲೂಕು ಅಧಿಕಾರಿಗಳು ಅದನ್ನು ರೆಡಿ ಮಾಡಿದ್ದೀವಿ. ಆ ಸರ್ಕಾರ ಅದಕ್ಕೇನು ನಿರ್ಧಾರ ಮಾಡ್ತೈತಿ ಅದನ್ನು ನೋಡ್ತೀವಿ. ಅದನ್ನು ಮುಂದಿನ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ತೈತಿ ಅದ್ರ ಮೇಲೆ ನಾವು ಒಂದು ಉಗ್ರ ಹೋರಾಟ
ಮಾಡ್ಬೇಕಂತೇಳಿ ಇದೆ. ಮತ್ತು ಅಂಗನವಾಡಿಗಳಲ್ಲಿ ಏನಿದೆ ಸರ್ಕಾರ ಇದನ್ನು ಬೇಗನೆ ಇದನ್ನು ರದ್ದುಪಡಿಸಲಿಲ್ಲ ಅಂದರೆ ಮುಂದಿನಂಥ ಅಂಗನವಾಡಿಯಲ್ಲಿ ನಮ್ಮ ಹಿಂದೂ ಮಕ್ಕಳನ್ನು ಅಂಗನವಾಡಿಗಳಿಗೆ ಕಳಿಸುವಂಥ ಅವಶ್ಯಕತೆ ನಮಗಿಲ್ಲ. ನಮ್ಮದೇ ಆದಂಥ ಒಬ್ಬರು ಟೀಚರ್ನ ನೇಮಕ ಮಾಡ್ಕೊಂಡು ನಮ್ಮದೇ ಅಂತ ಮಠ ಮಂದಿರಗಳಲ್ಲಿ ಒಂದು ಶಿಕ್ಷಣ ಹೇಳುವಂಥ ವ್ಯವಸ್ಥೆ ಕೂಡ ನಾವು ಈಗಾಗಲೇ ಈಗ ಮಠದಲ್ಲೇ ಕೂಡ ಈ ಅಂಗನವಾಡಿ ನಡೆಯುವಂಥದ್ದು. ಈ ಮಠದಲ್ಲೇ ಅಂಗನವಾಡಿ ನಡೀತಿರ್ಬೇಕಾದ್ರೆ ಕೂಡ ಇಲ್ಲಿ ಉರ್ದು ಶಿಕ್ಷಕರ ನೇಮಕಾತಿ ಮಾಡುವಂಥದ್ದು, ಜೊತೆಗೆ ಹಿಂದೂ ಮಕ್ಕಳು ಹೆಚ್ಚಿದ್ರೂ ಕೂಡ ಮುಸ್ಲಿಂ ಒಂದು ಏನು ಅಲ್ಪಸಂಖ್ಯಾತರ ನೇಮಕ ಮಾಡುವಂಥದ್ದು ಭಾಳಷ್ಟು ಗೊಂದಲ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಧಿಕಾರಿಗಳಂತೀರ. ಅಧಿಕಾರಿಗಳು ಗೊಂದಲ ಮಾಡೇ ಬಿಟ್ಟಿದ್ದಾರೆ ಈಗ ಆಲ್ರೆಡಿ. ಅದಕ್ಕೆ ಅವರಿಗೆ ಗೊತ್ತಿದೆ ಈಗ ರಾಜ್ಯದಲ್ಲಿ ಕೆಲವೊಂದು ಘಟನೆಗಳು ನಡೆದಿದ್ದಾವೆ. ಅವು ಇವತ್ತರ ಘಟನೆಗಳಿದೆ. ಇವು ಮುಸ್ಲಿಮ್ಸ್ ನಮ್ಮ ಮಕ್ಕಳನ್ನು ತೋತಾರೆ, ಅವರು ಧರ್ಮದ ಪಾಲನೆ ಅವ್ರು ಮಾಡ್ತಾರೆ. ಇಲ್ಲಿ ಹಿಂದೂ ಮಠದಗಳು ಬಂದು ಏನಾದ್ರು ಮಾಡಿದ್ದಾರೆ. ಮುಂದೆ 5 ಘಟನೆಗೂ ಒಂದು ಕಾರಣನೂ ಸರ್ಕಾರ ಅವಕಾಶ ಮಾಡಿಕೊಡ್ತಾ ಇದೆ ಅನಿಸ್ತಾ ಇದೆ. ಒಟ್ಟಾರೆಯಾಗಿ ಇಲ್ಲಿ ಹಿಂದೂ ಪರ ಸಂಘಟನೆಕಾರರು ಹೇಳುವಂಥ ಮಾತೇನಂತಂದರೆ, ಏನು ಗಲಗಲಿ ಒಂದು ಗ್ರಾಮದಲ್ಲಿ ಸಾಕಷ್ಟು ಒಂದು ಮಕ್ಕಳು ಕೂಡ ಹಿಂದೂ ಮಕ್ಕಳಿದ್ದಾರೆ. ಆದರೆ ಇಲ್ಲಿ ಸ್ವಲ್ಪ ಜನ ಮಾತ್ರ ಮುಸ್ಲಿಂ ಇರಬೇಕಾದ್ರೆ ಇಲ್ಲಿ ಎಲ್ಲ ಒಂದು 4 ಅಂಗನವಾಡಿ ಕೇಂದ್ರಗಳಲ್ಲಿ ಕೂಡ ಏನು ಉರ್ದು ಬಲ್ಲಂಥ ಶಿಕ್ಷಕರನ್ನು ನೇಮಕಾತಿ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಇವರ ಒಂದು ಪ್ರಶ್ನೆ ಆಗಿದೆ. ಇನ್ನು ಮುಂದಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಸಮಾನತೆಯ ದೃಷ್ಟಿಯಿಂದ ಎಲ್ಲವನ್ನು ಇಲ್ಲಿ ಯಾವುದೇ ಒಂದು ಕೋಮುಗಲಭೆ ಆಗಲಾರ್ದಂಗೆ ನೋಡ್ಕೋಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಒಂದು ಮಾತಾಗಿದೆ. ಕ್ಯಾಮ್ರಾಮನ್ ಮಾದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.